ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಉಳಿಯಲು ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಪಾಲಕರ ಸಹಭಾಗಿತ್ವ ಅವಶ್ಯ. ಪ್ರಭುಲಿಂಗ ಗುರುಕಾರ. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಸರ್ಕಾರ ಮಾತ್ರ ಉಳಿಸಲು ಸಾಧ್ಯವಿಲ್ಲ. ಇದಕ್ಕೆ ಗ್ರಾಮದ ಜನರ ಮತ್ತು ಎಸ್ಟಿಎಂಸಿ ಸಹಭಾಗಿತ್ವ ಅವಶ್ಯಕ ಎಂದು ಶಾಲಾ ಮುಖ್ಯೋಪಾಧ್ಯಾಯ ಪ್ರಭುಲಿಂಗ ಗುರಿಕಾರ ಹೇಳಿದ್ದಾರೆ. ಕೊಕ್ನೂರು ಪಟ್ಟಣದ ತಕ್ಕಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಸುಧಾರಣೆ ಮತ್ತು ಅಭಿವೃದ್ಧಿ ಸಮಿತಿ ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ ಹಾಗೂ ಗ್ರಾಮಸ್ಥರು ಏರ್ಪಡಿಸಿದ್ದ ಬೆಳ್ಕೊಡುಗೆ ಮತ್ತು ಸರಸ್ವತಿ ಪೂಜಾ ಸಮಾರಂಭದಲ್ಲಿ ಮಾತನಾಡಿ, ಪೋಷಕರು, ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಸಹಕಾರ ನೀಡಿದ್ರಿಂದ ತಕ್ಕಿಹಳ್ಳಿ ಗ್ರಾಮದ ಹಾಗೂ ಎಸ್ಟಿಎಂಸಿ ಮತ್ತು ಪಾಲಕರ ಸಹಕಾರದಿಂದ ಉತ್ತಮ ಶಾಲೆಯಾಗಿ ಬೆಳೆಯಲು ಅವಕಾಶವಾಯಿತು. ಪ್ರಸ್ತುತ ಉತ್ತಮ ಎಸ್ಡಿಎಂಸಿ ಎನ್ನುವ ಪಟ್ಟ ಶಾಲೆಗೆ ದೊರಕಿದೆ ಎಂದರು. ನಿಕಟಪೂರ್ವ ಗ್ರಾಮ ಪಂಚಾಯಿತಿ ಸದಸ್ಯ ಯಮನೂರಪ್ಪ ಕಟ್ಟಿಮನಿ ಮಾತನಾಡಿ, ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ಪ್ರಭುಲಿಂಗ ಗುರಿಕಾರ್ ಶಾಲಾ ಅಭಿವೃದ್ಧಿಗಾಗಿ ಅತ್ಯಂತ ಶ್ರಮವಹಿಸಿ ಎಲ್ಲರ ಸಹಕಾರ ಪ್ರೀತಿಯೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದು ಉತ್ತಮ ಒಡನಾಟ ಹೊಂದಿದಂತಹ ಶಿಕ್ಷಕರಾಗಿದ್ದಾರೆ. ಶಾಲೆಯ ಶಿಕ್ಷಕಿ, ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಸಮಿತಿ, ಗ್ರಾಮಸ್ಥರು ಮೂಲಕ ಎಲ್ಲರ ಸಹಕಾರ ಪಡೆದು ಶಾಲಾ ಅಭಿವೃದ್ಧಿ ಮಾಡಿದ್ದಾರೆ. ಶಿಕ್ಷಣ ವಿದ್ಯಾರ್ಥಿಗಳ ಬದುಕನ್ನು ಸುಧಾರಿಸುವ ವಿಚಾರಗಳಲ್ಲಿ ರಾಜಕೀಯ ಬಿಟ್ಟು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು. ಜನರು ಕುಟುಂಬ ಅಭಿವೃದ್ಧಿಯಾಗಬೇಕಾದ್ರೆ ಶಿಕ್ಷಣಕ್ಕೆ ಆದ್ಯತೆ ಅವಶ್ಯಕ. ಗ್ರಾಮ ಅಭಿವೃದ್ಧಿಯಾಗಬೇಕಾದ್ರೆ ಗ್ರಾಮದ ವಿದ್ಯಾರ್ಥಿಗಳು ಉತ್ತಮವಾಗಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನಗಳನ್ನು ಪಡೆಯಬೇಕು ಎಂದರು. ಕಾರ್ಯಕ್ರಮದ ನಿರೂಪಣೆ, ಸ್ವಾಗತ ಮತ್ತು ವಂದನಾರ್ಪಣೆಯನ್ನ ಶಿಕ್ಷಕರಾದ ಶಂಭುಲಿಂಗಪ್ಪ ಅರಿಶಿಣದ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಮನೂರ ಖಾನಾಪುರ ಎಸ್ಡಿಎಂಸಿ ಅಧ್ಯಕ್ಷರು ಪ್ರಕಾಶ್ ಬಳಗೇರ್, ಎಸ್ಡಿಎಂಸಿ ಸದಸ್ಯರು ಮೇಘರಾಜ್ ಬಳಗೇರ್, ಕುಮಾರ್ ಬಳಗೇರ್, ದುರ್ಗೇಶ್ ಕಟ್ಟಿಮನಿ, ವಿರೂಪಾಕ್ಷಯ್ಯ ಗುರ್ತಕೋಟಿ, ವಿಶ್ವನಾಥ್ ಕುಣಿಕೇರಿ, ಸಹ ಶಿಕ್ಷಕಿ ಅಕ್ಕಮಹದೇವಿ ಹಿರೇಮಠ, ಲೀಲಾವತಿ ಲಂಗಟಿ, ಬಸಮ್ಮ ಹಡಪದ್, ಮಂಜುಳಾ ಜೋಶಿ, ವೀಣಾ ಅರ್ಗಲ್, ಮಧು ಸುಂಕದ್ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳು, ಪಾಲಕರು, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನಯ್ಯ ಹಿರೇಮಠ್, ಪ್ರಶಾಪವ ಟಿವಿ, ಕುಕ್ನೂರು. ನಾನಿಲ್ಲಿ 2019ರಲ್ಲಿ ಈ ಶಾಲೆಗೆ ಬಂದೆ. ಈ ಶಾಲೆಗೆ ಬರಬೇಕು ಅನ್ನೋದು ಕೂಡ ನನ್ನ ಮನಸ್ಸಿನಲ್ಲಿ ಇದ್ದಿಲ್ಲ. ಅದು ಏನಂತಾರಲ್ಲ, ಋಣ ಸಂಕಲ್ಪ. ಎಲ್ಲಿ ಋಣ ಇರುತ್ತೆ, ಎಲ್ಲಿ ಅನ್ನದ ಋಣ. ನಮ್ಮ ಗ್ರಾಮಸ್ಥರು, ನಮ್ಮ ಗ್ರಾಮೀಣರು, ನಮ್ಮೆಲ್ಲ ಹಿರಿಯರು ಭಾಳ ಚಂದ ಹೇಳ್ತಾರೆ ಒಂದು ಮಾತು, ಎಲ್ಲಿ ಋಣ ಇರುತ್ತ, ಅನ್ನದ ಋಣ ಇರುತ್ತ ಅಲ್ಲಿಗೆ ಬರ್ತೀವಿ. ಹಾಗಾದ್ರೆ ಇಲ್ಲಿ ಸುದೀರ್ಘವಾಗಿ ಇಲ್ಲೊಂದು ಋಣ ಇತ್ತು ಅಂತ ಕಾಣಿಸುತ್ತೆ. ಇಲ್ಲಿ ಬಂದು ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ಈ ಎಲ್ಲ ಗುರು ಹಿರಿಯರು ಆತ್ಮಬಲ ಕೊಟ್ಟು, ಸಹಕಾರ ಕೊಟ್ಟು, ಪ್ರೀತಿ ವಿಶ್ವಾಸವನ್ನು ಕೊಟ್ಟು, ಇದೇ ನಿಜವಾದ ಸಂಪತ್ತು. ಯಾಕಂದ್ರೆ ನಾವೆಲ್ಲ ನೌಕರ ಬಂಧುಗಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಮ್ಗೆ ಆತ್ಮಬಲ ಹೆಚ್ಚಿಸಬೇಕಾದಂಥವ್ರು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಎಲ್ಲ ಗುರು ಹಿರಿಯರು. ಯಾಕಂತಂದ್ರೆ ನಾವಿಲ್ಲಿ ಈ ಸಾಮಾನ್ಯವಾಗಿ ಈ ಗ್ರಾಮದ ಬಗ್ಗೆ ಹೇಳ್ಬೇಕಂತಂದ್ರೆ, ಗ್ರಾಮದ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ 2019ಕ್ಕಿಂತ ಪೂರ್ವದಲ್ಲಿ, ನಾನು ಬರೋಕ್ಕಿಂತ ಪೂರ್ವದಲ್ಲಿ ಇಲ್ಲೊಂದು ದೊಡ್ಡ ಪ್ರಹಸನವೇ ನಡೆದಿತ್ತು. ಈ ಶಾಲೆಯಲ್ಲಿ ಕೂಡ ಇವರೆಲ್ಲರ ಇದರಲ್ಲಿ ಇಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ನನಗೂ ಅಂಜಿಕೆ ಅನಿವಾರ್ಯವಾಗಿ ಬರ್ಬೇಕಾಯ್ತು. ಇಲ್ಲಿರ್ತಕ್ಕಂಥ ಹಿಂದಿನ ಮುಖ್ಯೋಪಾಧ್ಯಾಯರು ಇಲ್ಲ ನನಗೆ ಸಮಸ್ಯೆ ಇದೆ ಅಂತ ವಿನಂತಿಸಿಕೊಂಡಾಗ ಏನೋ ಒಂದು ಋಣ ಇತ್ತು, ಇಲ್ಲಿ ಬಂದಿದ್ದೀವಿ. ಆದರೆ ಬಂದ ಮೇಲೆ ಎಳ್ಳಷ್ಟು ಗಲಾಟೆ, ಯಾವುದೇ ಕಿರಿಕಾಟ ಅಥವಾ ಯಾವುದೇ ಒಂದು ಇದು ಇರಲಿಲ್ಲ. ಒಳ್ಳೆಯ ಒಂದು ಇವರೆಲ್ಲರ ಪ್ರೀತಿ ಮತ್ತು ಇವರೆಲ್ಲರ ವಿಶ್ವಾಸ, ಇವರೆಲ್ಲ ಸೇರಿ ನಮಗೇನು ಆತ್ಮಬಲ, ಒಂದು ಧೈರ್ಯ, ಪ್ರೋತ್ಸಾಹ ತುಂಬಿದ್ರಲ್ಲ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರಲ್ಲ, ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತು. 2019ರಿಂದ ಇಲ್ಲಿಯವರೆಗೆ ಇಲಾಖಾ ನಿಯಮಗಳನುಸಾರವಾಗಿ ನೋಡಿ, ಇವತ್ತು ಶಾಲೆಗಳು ಏನಾಗ್ತವೆ ಅಂತಂದ್ರೆ, ಯಾರೋ ಗ್ರಾಮೀಣರು ಬಸ್ನಲ್ಲಿ ಮಾತಾಡ್ತಾ ಇದ್ರು, ಶಾಲೆಗಳು ಕಾಲಾವಳಿ ಆಗ್ತಾ ಇವೆ. ತತ್ತಿ ಗುರುಗಳು ಏನು ಈ ಎಷ್ಟು ವರ್ಷಗಳ ಕಾಲ ನಮ್ಮೂರಿನಲ್ಲಿ ಸೇವೆ ಸಲ್ಲಿಸಿರುವಂಥದ್ದು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಅವರು ನಿಷ್ಠೆಯಿಂದ ಇಲ್ಲಿ ಸೇವೆ ಸಲ್ಲಿಸಿರುವಂಥದ್ದು. ಅವಾಗಲೇ ಟೀಚರ್ ಹೇಳಿದ ಹಾಗೆ ಅವರು ಗದರಿಸಿ ಮಾತನಾಡುವಂಥದ್ದು ಅವರ ಒಂದು ರೂಢಿ. ಆದರೆ ಆ ಗದರಿಸುವಂಥದ್ರಲ್ಲಿ ಪ್ರೀತಿ ವಿಶ್ವಾಸ ಇರ್ತಿತ್ತು. ಹಾಗಾಗಿ ಯಾರ ಹತ್ರ ಯಾವ ರೀತಿ ಕೆಲಸವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಚಾಣಕ್ಷತೆಯನ್ನು ಹೊಂದಿರುವಂತಹ ನಮ್ಮ ಗುರುಗಳು
ಅನೇಕ ಬಾರಿ ನಮಗೆ ಮನವಿಯನ್ನ ಮಾಡ್ತಿದ್ರು. ನಾವೇನು ಅವ್ರಿಗಿಂತ ದೊಡ್ಡ ಇದಲ್ಲ, ಸಣ್ಣವರಿದ್ರು ಕೂಡ ನಮ್ಮ ಹತ್ರ ಯಾವ ರೀತಿ ನಡ್ಕೊಂತಿದ್ರು ಎಲ್ಲ ಅನೇಕ ಅವರ ಒಂದು ವಿಚಾರಗಳು ಬಹಳ ಸೂಕ್ಷ್ಮತೆಯಿಂದ ಇರ್ತಿದ್ವು. ಇಂಥ ಕೆಲಸಗಳನ್ನು ಮಾಡಿಕೊಡ್ರಿ ಅನ್ನುವಂಥ ಸಂದರ್ಭದಲ್ಲಿ ನಮ್ಗೆ ಹೇಳ್ತಿದ್ರು. ಆಯ್ತು ಸರ್, ಅದನ್ನ ಮಾತಾಡಿ ಎಲ್ಲ ಹಿರಿಯರ ಜೋಡಿ ಚರ್ಚೆ ಮಾಡಿ ಪಿ.ಡಿ. ಅವ್ರ ಹತ್ರ ಮಾಡಿಕೊಡ್ತೀವಿ ಅಂತಂದು ನಾವು ಹೇಳಿದ ತಕ್ಷಣನೇ ಅವ್ರು ಮತ್ತೆ ಸುಮ್ಮನೆ ಇರ್ತಿದ್ರಲ್ಲ. ನಾವು ಇಲ್ಲೇ ಇದ್ದಾಗ ಅಲ್ಲೇ ಪಂಚಾಯತ್ ಹೋಗಿ ಪಿ.ಡಿ. ಹತ್ರ ಮಾತಾಡ್ತಿದ್ರು. ಮತ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಂತ ಒಂದು ಅನೇಕ ಕೆಲಸಗಳನ್ನ ಅವ್ರಿರುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಎಲ್ಲ ಊರಿನ ಯುವಕರ ಜೊತೆ ಮತ್ತು ಹಿರಿಯರ ಜೊತೆ ಮತ್ತು ಇಲ್ಲಿರುವಂತಹ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರ ಜೊತೆ ಬಹಳ ಅನನ್ಯವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ಅನೇಕ ರೀತಿಯಿಂದ ಒಳ್ಳೆ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅಂಥ ಗುರುಗಳು ಸಿಗುವಂಥದ್ದು ಬಹಳ ಅಪರೂಪ. ಈಗ ಆ ಗುರುಗಳು ಹೋದ ನಂತರ ಆಗಲೇ ಶಂಭು ಸರ್ ಹೇಳಿದ ಹಾಗೆ ಇಲ್ಲಿ ಟೀಚರ್ಸ್ ಮಹಿಳಾ ಶಿಕ್ಷಕರು ಇರ್ತಾರೆ. ಹಾಗಾಗಿ ನಾವು ಒಬ್ಬರೇ ತೆರೆ ಕಳಿಸ್ಕೊಬೇಡ್ರಿ. ಇಲ್ಲೆಲ್ಲ ಗುರು ಎಲ್ಲರೂ ನಿಮ್ಗೆ ಯಾವ ರೀತಿ ಸಹಕಾರ ಮಾಡಬೇಕು ಎಲ್ಲ ಸಹಕಾರ ಮಾಡ್ತಾರೆ. ಈಗ ನೀವು ಇನ್ಚಾರ್ಜ್ ತಗೊಂಡಿರಿ ಪ್ರಭಾರಿ ಮುಖ್ಯ ಗುರುಗಳು, ನಿಮಗೂ ಅಭಿನಂದನೆಗಳು ಕೂಡ. ಮತ್ತು ಈ ನಮ್ಮ ಸರಿನ ಮುಂದಿನ ಜೀವನ ಉನ್ನತ ಇದರಿಂದ ಕೂಡಿರಲಿ. ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯ ಸಿರಿ ಸಂಪದವ ಕರುಣಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ.